ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 38 ಇಂಚಿನ ಬ್ಲೌಸ್ಗೆ ನಾನು ಹೇಗೆ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು 4.5 ಇಂಚಿಗೆ ಟಕ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1/4 ಇಂಚಷ್ಟು ನಾನು ಟಕ್ಕಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಅಲ್ಲಿಂದ ಮೇಲೆ 3 ಇಂಚಷ್ಟು ನಾನು ತೊಗೊಂಡಿದ್ದೀನಿ. 3 ಇಂಚ್ ಆದಮೇಲೆ ಅದರ ನಂತರ ನಾನಿಲ್ಲಿ ಇಂಟು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಇರ್ಬೋದು ಅದಷ್ಟೇ. ಅಲ್ಲಿಂದ ಹಿಡಿದು ಉಕ್ಸ್ಪಟ್ಟಿ ಕಡೆಗೆ 1.5 ಇಂಚಷ್ಟು ಗುರುತು ಮಾಡ್ಕೊಳ್ಬೇಕು. ಮತ್ತು ಕಂಕಳು ಸೈಡ್ ಅಂದರೆ ತೋಳು ಹಚ್ತೀವಲ್ವ, ಅಲ್ಲಿಗೆ ನಾವು 2 ಇಂಚ್ ಗ್ಯಾಪ್ ಬಿಟ್ಟು ಉಳಿದಿರೋದನ್ನೆಲ್ಲ ನಾವು ಮಾರ್ಕ್ ಮಾಡ್ಕೊಳ್ತಾ ಇರ್ತೀವಿ. ಅದೇ ರೀತಿ ಸೈಡಲ್ಲೂ ಕೂಡ 2.5 ಇಂಚಷ್ಟು ಬಿಡಬೇಕು. ಅಲ್ಲಿಂದ 2 ಇಂಚು ಬಿಟ್ಟು ಉಳಿದಿರೋದನ್ನೆಲ್ಲ ಟಕ್ಸ್ಗೆ ತೊಗೊಳ್ತಾ ಇದ್ದೀವಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಕ್ಷಣವೇ ನಾವು ಎಲ್ಲದಕ್ಕೂ ಮೆಜರ್ ಮಾಡ್ಕೊಳ್ಬೇಕು, ಬ್ಲೌಸನ್ನೇ ಅಳತೆಗಿಟ್ಕೊಂಡು ನಾವು ನೋಡ್ಕೊಳ್ಬೇಕು ಅನ್ನೋ ಅಗತ್ಯ ಬೀಳೋದಿಲ್ಲ ನೋಡಿ. ತುಂಬ ಈಸಿ ಇದೆ ಈ ಮೆಥಡು. ಮತ್ತು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ನಾವಿಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಶೇಪಲ್ಲಿ ನಮಗೆ ಕಪ್ಸ್ ರೆಡಿ ಆಗುತ್ತೆ. ನಿಮಗೇನಾದರೂ ಇದೇ ರೀತಿಯ ವಿಡಿಯೋಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಇದೇ ರೀತಿಯ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ. ನಾವು ಯಾವಾಗಲೂ ಕೂಡ ಟಕ್ಸ್ ಹಿಡಿಯುವಾಗ ಡಬಲ್ ಸ್ಟಿಚಿಂಗ್ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಕಸ್ಟಮರ್ಸು ಯಾವತ್ತೇ ಆಗಲಿ ನಮ್ಮ ಸ್ಟಿಚಿಂಗ್ ನೋಡಿ ಪರ್ಫೆಕ್ಷನ್ ನೋಡಿ ಬರ್ತಾರೆ. ಹಾಗಾಗಿ ಡಬಲ್ ಸ್ಟಿಚ್ ಮಾಡಲೇಬೇಕು. ಕೆಲವೊಂದೊಂದು ಸಾರಿ ಏನಾಗಿರುತ್ತೆ ಅಂತಂದರೆ ಒಂದೊಂದೇ ಸ್ಟಿಚ್ ಹಾಕ್ಕೊಟ್ಟಿರ್ತಾರೆ, ಅದು ಅಷ್ಟಾಗಿ ಇರೋದಿಲ್ಲ. ತುದಿಲಿ ಲಾಕ್ ಮಾಡಿಲ್ಲ ಅಂದರೂ ಕೂಡ ಬಿಚ್ಚೋಗಿಬಿಡುತ್ತೆ. ಆವಾಗ ಸುಮಾರು ಸರಿ ಬೈಕೊಳ್ಳೋದು ಇರುತ್ತೆ ಕಸ್ಟಮರ್ಸು. ಹಾಗಾಗಿ ಡಬಲ್ ಸ್ಟಿಚ್ ಹಾಕಲೇಬೇಕು ಟಕ್ಸಿಗೆ ಮಾತ್ರ. ಇಲ್ಲ ಅಂದರೆ ಚಿಕ್ಕದಾಗಿ ಹೊಲಿಗೆನ ಇಟ್ಕೊಂಡು ಕೂಡ ಹಾಕ್ಕೊಳ್ಬೋದು ನೋಡಿ. ಈ ರೀತಿ ನಾವು ಶೇಪನ್ನು ಕೊಡಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಕೆಲವೊಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ನೋಡಿ, ಪೂರ್ತಿ ಟಕ್ಸನ್ನು ನಾವು ಹಿಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ನಾವು ತುಂಬಾ ಕಡಿಮೆನೂ ತೊಗೊಳ್ಬಾರ್ದು, ತುಂಬ ಜಾಸ್ತಿನೂ ತೊಗೊಳ್ಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.